ಬೇಸಿಗೆ ಬಿಸಿಲು ಏರುತ್ತಿದ್ದಂತೆಯೇ ಜನತೆಗೆ ಕಾದಿದ್ಯಾ ಕಷ್ಟ. ರಾಜ್ಯದ ಜನತೆಗೆ ತಟ್ಟುತ್ತಾ ಮತ್ತೊಂದು ಬೆಲೆ ಏರಿಕೆಯ ಬಿಸಿ. ಬಸ್ ಮೆಟ್ರೋ ಬೆನ್ನಲ್ಲೇ ಮತ್ತೊಂದು ಕಷ್ಟ ಕಾದಿದ್ಯಾ. ಕೆಎಂಎಫ್ ಕೊಡ್ತಿದ್ಯಾ ಹಾಲಿನ ಬೆಲೆ ಏರಿಕೆಯ ಸುಳಿವು. ಹಾಲಿನ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಸರ್ಕಾರ ಹಾಗಾದ್ರೆ? ಎಸ್, ವಿಚಾರ ಇಷ್ಟೇ. ಮೆಟ್ರೋ ಆಗಿತ್ತು, ಈಗ ಬಸ್ ದರ ಕೂಡ ಏರಿಕೆಯಾಗಿತ್ತು. ಈಗ ಹಾಲಿನ ದರ, ಅದರಲ್ಲೂ ಕೂಡ ಬೇಸಿಗೆ ಕಾಲ, ಮಜ್ಜಿಗೆ ಹಾಲು ಎಲ್ಲರೂ ಕೂಡ ಬೇಕಾಗಿರುತ್ತೆ. ಸೊ ಒಂದು ಇದೇ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಏನಾದ್ರೂ ಹಾಲಿನ ದರ ಏರಿಕೆ ಮಾಡುವಂತಹ ಸುಳಿವನ್ನ ಕೊಟ್ಟಿದೆಯಾ? ಸರ್ಕಾರದ ಅಂಗಳದಲ್ಲಿದೆ ಹಾಲಿನ ದರ ಏರಿಕೆಯ ಭವಿಷ್ಯ. ಅಧಿವೇಶನ ಬಳಿಕ ಹಾಲಿನ ದರ ಏರಿಕೆಗೆ ಅಸ್ತು ಏನಾದ್ರು ಕೊಡ್ತಾರಾ? ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿರುವಂತಹ ಕೆಎಂಎಫ್. ಮುಖ್ಯಮಂತ್ರಿ ಬಳಿ ಹಾಲಿನ ದರ ಏರಿಕೆಯ ಭವಿಷ್ಯ ಸಿಎಂ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ನಂದಿನಿ ದರ, ಎಸ್, ಈಗ ಎಲ್ಲರೂ ಕೂಡ ಗಾಬರಿಯಿಂದ ಇದ್ದಾರೆ. ಮೆಟ್ರೋ ಬೆಲೆ ಜಾಸ್ತಿ ಆಯ್ತು, ದಿನನಿತ್ಯ ಓಡಾಟ ಮಾಡ್ತಿದ್ದಂತಹ ಬಸ್ಸಿನ ಬೆಲೆ ಜಾಸ್ತಿ ಆಯ್ತು. ಗ್ಯಾರಂಟಿ ಸರ್ಕಾರ ಯಾವ ಪರಿಸ್ಥಿತಿಗೆ ನಮ್ಮನ್ನ ತೆಗೆದುಕೊಂಡು ಬಂದು ನಿಲ್ಸಿದೆ ಅಂತ ಮಾತನಾಡ್ಕೊಳ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ಸರ್ಕಾರದ ಅಂಗಳದಲ್ಲಿದೆಯಾ ಹಾಗಾದ್ರೆ ಹಾಲಿನ ದರ ಏರಿಕೆಯ ಭವಿಷ್ಯ? ಕೆಎಂಎಫ್ ಅವರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರಿಗೆ. ಮುಖ್ಯಮಂತ್ರಿಯ ಬಳಿ ಹಾಲಿನ ದರ ಏರಿಕೆಯ ಭವಿಷ್ಯ ಇದೆ. ಸಿಎಂ ಸಭೆಯಲ್ಲಿ ನಿರ್ಧಾರವಾಗಲಿದೆ. ನಂದಿನಿ ಹಾಲಿನ ದರ ಏರಿಕೆಯಾಗುತ್ತೆ ಅನ್ನುವಂತಹ ಸುದ್ದಿ. ಈಗಾಗಲೇ ಎಲ್ಲ ಒಕ್ಕೂಟಗಳ ಸಭೆ ನಡೆಸಿರುವಂತಹ ಕೆಎಂಎಫ್ ಪಶುಸಂಗೋಪನೆ ಸಚಿವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಸಭೆಯಲ್ಲಿ ಹಾಲಿನ ದರ ಏರಿಕೆಗೆ ಕೆಎಂಎಫ್ ನಿರ್ಧಾರವನ್ನ ಮಾಡಲಿದೆ. ದರ ಏರಿಕೆಗೆ ಮನವಿ ಮಾಡಿರುವಂತಹ ಒಕ್ಕೂಟಗಳ ಅಧ್ಯಕ್ಷರು. ಸಿಎಂ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಿರುವಂತಹ ಕೆಎಂಎಫ್. ಸಿದ್ದರಾಮಯ್ಯ ಅವರ ಸೂಚನೆಗಾಗಿ ಕೆಎಂಎಫ್ ವೇಟಿಂಗ್. ಸಿದ್ದರಾಮಯ್ಯ ಸೈ ಅಂದ್ರೆ ರಾಜ್ಯದ ಜನತೆಗೆ ಹಾಲಿನ ಬರೆ. ಎಸ್, ಈಗ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಎಲ್ಲವೂ ಕೂಡ ಅಡಗಿದೆ. ಈಗ ಹಾಲಿನ ದರವನ್ನ ಏರಿಕೆ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಸಿಎಂ ಹತ್ರ ಈಗ ಹೋಗಿದೆ ವಿಚಾರ. ಅವರೇನಾದರೂ ಒಂದು ಸೈನ್ ಹಾಕಿದ್ರೆ ಹಾಲಿನ ದರ ಏರಿಕೆ ಫಿಕ್ಸ್. ಒಕ್ಕೂಟಗಳ ಸಭೆ ನಡೆಸಿರುವಂತಹ ಕೆಎಂಎಫ್ ಪಶು ಸಂಗೋಪನೆ ಸಚಿವರ ನೇತೃತ್ವದಲ್ಲಿ ಈ ಒಂದಿಷ್ಟು ಸಭೆಗಳು ನಡೆದಿದೆ. ಸಭೆಯಲ್ಲಿ ಹಾಲಿನ ದರ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿದೆ. ದರ ಏರಿಕೆ ಬಗ್ಗೆ ಹಾಲು ಒಕ್ಕೂಟಗಳ ಸಭೆಯಾಗಿದೆ. ಸಭೆಯಲ್ಲಿ ಒಕ್ಕೂಟದ ಅಧ್ಯಕ್ಷರು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ, ಯಾಕೆ ಹೆಚ್ಚಳ ಮಾಡಬೇಕು ಅನ್ನುವಂತಹ ಅಭಿಪ್ರಾಯ ಕೂಡ ನೀಡಿದ್ದಾರೆ. 5 ರೂಪಾಯಿ ಹೆಚ್ಚಳ ಮಾಡುವಂತೆ ಒಕ್ಕೂಟದಿಂದ ಬೇಡಿಕೆ ಕೂಡ ಬಂದಿದೆ. ಮುಖ್ಯಮಂತ್ರಿ ಸಭೆಯಲ್ಲಿ ಹಾಲಿನ ದರ ಏರಿಕೆ ಫೈನಲ್ ಆಗಲಿದೆ. ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಗ್ಯಾರಂಟಿ ಸರ್ಕಾರದ ಕೈಯಲ್ಲಿದೆ. ಈಗ ಹಾಲಿನ ದರವನ್ನ ಏರಿಕೆ ಮಾಡಬೇಕೋ ಮಾಡಬಾರ್ದು ಅನ್ನುವಂಥದ್ದು. ಈಗ ಆಲ್ರೆಡಿ ಜನಸಾಮಾನ್ಯರಿಗೆ ಬರೆ ಮೇಲೆ ಬರೆ ಹಾಕಾಗಿದೆ. ಮೆಟ್ರೋ ರೇಟ್ ಜಾಸ್ತಿ, ಬಸ್ಸಿನ ರೇಟ್ ಜಾಸ್ತಿ. ಹಾಲಿನ ದರ ಏರಿಕೆಯ ಸುಳಿವನ್ನ ಈಗ ಕೆಎಂಎಫ್ ಎಂಡಿ ಹೇಳಿಕೆಯನ್ನ ನೀಡಿದ್ದಾರೆ. 5 ರೂಪಾಯಿ ಹೆಚ್ಚಳ ಮಾಡುವಂತೆ ಒಕ್ಕೂಟ ಡಿಸೈಡ್ ಮಾಡಿದೆ ಅನ್ನೋದ್ರ ಬಗ್ಗೆ. ಹಾಲಿನ ದರ ಎಷ್ಟು ಏರಿಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇತ್ತು ಫ್ರೀಡಂ ಟಿವಿ. ಈಗ ಕೆಎಂಎಫ್ ವ್ಯವಸ್ಥಾಪಕರು ನಿರ್ದೇಶಕ ಶಿವಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ.
ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಸಾಮಾನ್ಯ ಪಶುಸಂಗೋಪನಾ ಸಚಿವರು ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಒಕ್ಕೂಟಗಳ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕು, ಯಾಕೆ ಹೆಚ್ಚಳ ಮಾಡಬೇಕು, ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನು ಸಾಮಾನ್ಯ ಪಶುಸಂಗೋಪನಾ ಸಚಿವರು ಕೇಳಿಕೊಂಡಿದ್ದಾರೆ. ನಂತರ ಮೋಸ್ಟ್ಲಿ ಪ್ರಾಬಬ್ಲಿ ಅಸೆಂಬ್ಲಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಂತದಲ್ಲಿ ತೀರ್ಮಾನ ಆಗುತ್ತೆ. ₹5 ಹೆಚ್ಚಳ ಮಾಡಿ ಅಂತ ಹೇಳಿ ಎಲ್ಲ ಅದು ಎಷ್ಟು ಮಾಡಬೇಕು, ₹5 ಅಥವಾ ಎಷ್ಟು ರೂಪಾಯಿ ಮಾಡಬೇಕು ಅದು ನಿರ್ದಿಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೀತಿದೆ ಆ ಟೈಮಲ್ಲಿ ನಿರ್ಧಾರ ಆಗುತ್ತೆ. ಅಲ್ಲ, ಈಗಾಗಲೇ ಸಭೆ ಆಗಿದೆ ಒಕ್ಕೂಟದಿಂದ. ಈಗ CM ಅವರು ತಮಗೆ ಡೈರೆಕ್ಷನ್ ಕೊಡಬೇಕು ಅಂತಿರೋದು. ಇಲ್ಲ, ಇನ್ನೂ ಒಂದು ಮೀಟಿಂಗ್ ಮಾಡಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆ ಮೀಟಿಂಗ್ ಆದಮೇಲೆ ಮೋಸ್ಟ್ಲಿ ಈಗ 50 ml ಹಾಲು ಅದನ್ನು ಕಡಿತ ಆಗುತ್ತೆ ಅಥವಾ ಮುಂದುವರಿಯುತ್ತೆ ಸರ್? ಅದೇ ದರ ಹೆಚ್ಚಳ ಆಗೋ ಸಮಯದಲ್ಲಿ ಇವೆಲ್ಲವೂ ಕೂಡ ನಿರ್ಣಯ ಆಗ್ತವೆ. ಕೆಲಸಗಳಾಗಿದೆ, ಅದನ್ನು ಒಟ್ಟಾರೆ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಮಿನಿಸ್ಟರ್ ಪಶುಸಂಗೋಪನಾ ಸಚಿವರು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಣಯ ಕೈಗೊಳ್ತಾರೆ. ಒಕ್ಕೂಟಗಳ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಸಾಮಾನ್ಯ ಪಶುಸಂಗೋಪನಾ ಸಚಿವರು ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಒಕ್ಕೂಟಗಳ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕು, ಯಾಕೆ ಹೆಚ್ಚಳ ಮಾಡಬೇಕು, ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.